ಎಲ್ಲ ನನ್ನ ವೀಕ್ಷಕರಿಗೆ ಸ್ವಾಗತ. ಡಿ ಕೆ ಶಿವಕುಮಾರ್ ಅವರಿಂದ ಭರ್ಜರಿ ಬಂಪರ್ ಗುಡ್ ನ್ಯೂಸ್. ಏನು ಇಲ್ಲಿ ಸಿ ಎಂ ಆದಮೇಲೆ ಅವರು ಏನು ರೈತರಿಗೆ ಸಾಲ ಮನ್ನಾ ಅನ್ನುವಂಥದ್ದನ್ನು ತಂದಿರುವಂಥದ್ದು. ಹೌದು, ಇಲ್ಲಿ ರೈತರಿಗೆ ಡಿ ಕೆ ಶಿವಕುಮಾರ್ ಅವರು ಸಾಲ ಮನ್ನಾವನ್ನು ಮಾಡ್ತಾರಾ ಅನ್ನುವಂಥದ್ದು ತುಂಬ ಇಲ್ಲಿ ಕ್ವೆಶನ್ಗಳು ಬರ್ತಾ ಇದೆ. ಇಲ್ಲಿ ಹೆಂಗೆ ಸಾಲ ಮನ್ನಾವನ್ನು ಮಾಡ್ತಾರೆ, ಯಾರಿಗೆಲ್ಲ ಸಾಲ ಮನ್ನಾವನ್ನು ಮಾಡ್ತಾರೆ, ಮತ್ತು ಈಗ ಸಾಲ ಮನ್ನಾ ಅಂತ ಏನು ಹೇಳ್ತಾ ಇದ್ದಾರೆ ಅದು ಹೌದಾ? ಈಗ ತುಂಬ ಜನರಿಗೆ ಒಂದಿಷ್ಟು ಕ್ವೆಶನ್ ಇರುತ್ತೆ. ಸಾಲ ಮನ್ನಾ ಮಾಡ್ತಾರಂತೆ, ಹಂಗಂತೆ ಹಿಂಗಂತೆ, ಇದು 100% ಹೌದಾ ಅನ್ನುವಂಥದ್ದು ಒಂದಿಷ್ಟು ಕ್ವೆಶನ್ ಇರುತ್ತೆ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸಾಲ ಮನ್ನಾ ಹೌದಾ ಅಥವಾ ಸುಳ್ಳ ಅನ್ನುವಂಥ ತುಂಬ ಜನರಿಗೆ ಒಂದು ಕ್ವೆಶನ್ ಇರುತ್ತೆ. ನಾನು ಅದನ್ನು ಹೇಳ್ತೀನಿ ಕೇಳಿ. ಇಲ್ಲಿ ಸಾಲ ಮನ್ನಾ ಮಾಡುವಂಥದ್ದು ಹೌದು. ಹಾಗಾದರೆ ಯಾರಿಗೆ ಸಾಲ ಮನ್ನಾವನ್ನು ಮಾಡ್ತಾರೆ ಕೇಳಿಸ್ಕೊಳ್ಳಿ. ಈಗ ಯಾರೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಿಸ್ ಮಾಡಬೇಡಿ. ನಿಮ್ಮ ಸಾಲ ಮನ್ನಾ ಏನಾದರೂ ಆಗಬೇಕಾಗಿದ್ದರೆ ಕೊನೆಯವರೆಗೂ ವಿಡಿಯೋವನ್ನು ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಯಾಕಂತಂದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಸಾಲ ಮನ್ನಾವನ್ನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು, ಇದು ಪ್ರಶ್ನೆ ಇರುವಂಥದ್ದು. ಹಾಗಾದರೆ ಯಾರಿಗೆ ಸಾಲ ಮನ್ನಾವನ್ನು ಮಾಡ್ತಾರೆ ಅನ್ನುವಂಥದ್ದು ತುಂಬ ಮ್ಯಾಟ್ರ್ ಆಯ್ತದೆ. ಹಾಗಾಗಿ ಸಾಲ ಮನ್ನಾ ಯಾರಿಗೆ ಮಾಡ್ತಾರೆ? ಹೌದು, ಫಸ್ಟ್ ಕೇಳಿಸ್ಕೊಳ್ಳಿ ನೀವು. ಸಾಲ ಮನ್ನಾ ಅಂತಂದರೆ ಏನಪ್ಪ ಅಂತಂದರೆ, ಇಲ್ಲಿ ನೀವು ತಲಾ ಒಂದೊಂದು ಲಕ್ಷ ರೂಪಾಯಿಯನ್ನು ಇಲ್ಲಿ ಮಾಡಿದ್ರೆ ಸಾಲ ಮನ್ನಾ 1 ಲಕ್ಷ ರೂಪಾಯಿ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಇದು ಡಿ ಕೆ ಶಿವಕುಮಾರ್ ಅವರು ನೂತನ ಸಿ ಎಂ ಆದಮೇಲೆ, ಅಂದರೆ ಹೊಸ ಒಬ್ಬರು ಸಿ ಎಂ ಆದಮೇಲೆ ಈಗ ಫಾರ್ ದ ಫಸ್ಟ್ ಟೈಮ್ ಮಾಡ್ತಾ ಇರುವಂಥದ್ದಲ್ಲ. ಸಿದ್ದರಾಮಯ್ಯನವರು ಕೂಡ ಮಾಡಿದ್ರು. ಆದರೆ ಇದು ಈಗ ಈ ಒಂದು ಕಾಂಗ್ರೆಸ್ ಆಡಳಿತಕ್ಕೆ ಬಂದು, ಅಂದರೆ ಈ ಸರ್ಕಾರ ಬಂದು ಆಲ್ಮೋಸ್ಟ್ ಒಂದು 3 ವರ್ಷ ಆಗ್ತಾ ಬಂತು. ಆದರೂ ಕೂಡ ಇದುವರೆಗೂ ಕೂಡ ರೈತರಿಗೆ ಸಾಲ ಮನ್ನಾವನ್ನು ಮಾಡಿಲ್ಲ. ಹಾಗಾಗಿ ಏನು ಇಲ್ಲಿ ಒಂದು ನಿರ್ಧಾರವನ್ನು ತಗೊಳ್ಕೊಳ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಅಟ್ ಪ್ರೆಸೆಂಟಲ್ಲಿ ಹೇಳಬೇಕಂತಂದ್ರೆ, ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ಹೇಳಬೇಕಂತಂದರೆ, ಈಗ ಸಾಲ ಮನ್ನಾ ಮಾಡುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಯಾಕಂತಂದರೆ ಈಗ ಸರ್ಕಾರಕ್ಕೆ ಫಂಡ್ ಇಲ್ಲ ಹಂಗೆ ಅಂತ ಅಲ್ಲ, ಅಂದರೆ ಇಲ್ಲಿ ರೈತರಿಗೆ ಒಂದಿಷ್ಟು ಫಂಡ್ 100% ಆಗಿ ಇದ್ದೇ ಇರುತ್ತೆ. ಹಾಗಾಗಿ ಇಟ್ಟಿರ್ತಾರೆ. ಹಾಗಾಗಿ ನನ್ನ ಪ್ರಕಾರ ಹೇಳೋದಾದರೆ, ನಾನು 100% ಆಗಿ ಸಾಲ ಮನ್ನಾ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ಆದರೆ ಇಲ್ಲಿ ಕಂಡು ಬರ್ತಾ ಇದೆ ಅಂತಂದ ತಕ್ಷಣ ಆಗಲ್ಲ. ಆದರೆ ಈಗ ಹೌದಾ ಸಾಲ ಮನ್ನಾ ಮಾಡುವಂಥದ್ದು ಹೌದಾ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಕ್ವಶನ್ ಇರುತ್ತೆ. ಹೌದು, ಕೇಳಿಸ್ಕೊಳ್ಳಿ. ಯಾರಿಗೆ ಸಾಲ ಮನ್ನಾವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಸಾಲ ಮನ್ನಾವನ್ನು ಹೆಂಗೆ ಮಾಡ್ತಾರೆ ಅಲ್ವಾ, ಇದು ತುಂಬ ಮ್ಯಾಟ್ರ್ ಆಯ್ತದೆ. ಈಗ ಸಾಲ ಮನ್ನಾವನ್ನು ಈಗ ಸರ್ಕಾರ ಹೆಂಗೆ ಮಾಡುತ್ತೆ ಅನ್ನುವಂಥದ್ದು ಇದು ತುಂಬ ಮುಖ್ಯ ಆಗುತ್ತೆ. ಇಲ್ಲಿ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ, ನಿಮ್ದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿರಬೇಕು. ನೀವು ಮನ್ನಾ ಮಾಡಬೇಕಂತಂದರೆ, ಏನಾದರೂ ಸಾಲ ಮನ್ನಾ ಮಾಡಬೇಕಂತಂದರೆ ಅದಕ್ಕೆ ಅಪ್ರೂವ್ ಮಾಡಬೇಕು. ಈಗ ಅಪ್ರೂವ್ ಮಾಡಬೇಕಲ್ಲ, ಈಗ ಹಾಗೆ ಸುಮ್ಮನೆ ಬರಲ್ಲ. ಹಾಗಾಗಿ ಅದಕ್ಕೆ ಅಪ್ರೂವ್ ಮಾಡಬೇಕಂತಂದ್ರೆ ನೀವು ಅದಕ್ಕೆ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿದ್ದರೆ ಮಾತ್ರ ನಿಮಗೆ ಇಲ್ಲಿ ಏನು ಅದನ್ನ ನೀವು ಆ ಒಂದು ಸಾಲ ಮನ್ನಾವನ್ನು ಕ್ಲೈಮ್ ಮಾಡ್ಕೊಳ್ಬೋದು, ಅಂತಂದರೆ ಅದನ್ನು ಪಡೆದುಕೊಳ್ಬಹುದು ಅನ್ನುವಂಥದ್ದು ಸರ್ಕಾರದ ಕಡೆಯಿಂದ ಬರ್ತಾ ಇರುವಂಥ ಹೊಸ ಮಾಹಿತಿ ಸ್ನೇಹಿತರೆ. ಏನು ಸರ್ಕಾರ ಇಲ್ಲಿ ಸಾಲ ಮನ್ನಾ ಮಾಡಲಿಕ್ಕೆ ರೆಡಿ ಇರುವಂಥದ್ದು. ಆ್ಯಂಡ್ ಇನ್ನೊಂದು ವಿಚಾರ, ಸಾಲ ಮನ್ನಾ ಮಾಡ್ತಾರೆ ಅನ್ನುವಂಥದ್ದು ತುಂಬ ಡೌಟ್ ಇದೆ. ಯಾಕಂತಂದರೆ ಇಲ್ಲಿ ರೆಡಿ ಇರುವಂಥದ್ದು ಹೌದು, ಆದರೆ ಈಗ ಖಾತೆ ಹಂಚಿಕೆಗಳು ಸ್ವಲ್ಪ ಬಾಕಿ ಇದೆ. ಅಂದರೆ ಆಗಿದೆ, ಅಂದರೆ ಈಗ ಯಾರಿಗೆ ಅನ್ನುವಂಥದ್ದು ಸ್ವಲ್ಪ ಬಾಕಿ ಇದೆ, ಅದನ್ನು ಮಾಡಬೇಕಾಗ್ತದೆ. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಸಾಲ ಮನ್ನಾವನ್ನು ಮಾಡಲಿಕ್ಕೆ ಕೃಷಿ ಸಚಿವರಾಗಿರ್ಬೋದು ಅವರೆಲ್ಲ ನಿರ್ಧಾರ ಮಾಡಬೇಕಾಗ್ತದೆ. ಏನು ಮಾಡುವಂಥದ್ದು, ಹೆಂಗೆ ಮಾಡುವಂಥದ್ದು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿ ಕೂತ್ಕೊಂಡು ಮಾತಾಡಿದಾಗ ಮಾತ್ರ ಅದು ಗೊತ್ತಾಗುತ್ತೆ, ಇಲ್ಲ ಅಂತಂದರೆ ಗೊತ್ತಾಗಲ್ಲ. ಹಾಗಾಗಿ ಒಂದು ವಿಚಾರವನ್ನು ಇಲ್ಲಿ ತುಂಬ ಜನ ಚರ್ಚೆ ಮಾಡಬೇಕಾಗ್ತದೆ. ಆ ಒಂದು ಚರ್ಚೆಯನ್ನು ಮಾಡಿಬಿಟ್ಟು ಏನು ಮಾಡ್ತಾರೆ ಅನ್ನುವಂಥದ್ದು ಈಗ ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ, ಇಲ್ಲಿ ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕಾಗಲ್ಲ, ಅವರೇ ಡಿಸೈಡ್ ಮಾಡಬೇಕಾಗ್ತದೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ನಾನು ಹಾಕಿದ್ದೇನೆ, ಕೊನೆವರೆಗೂ ನೋಡಿ. ಆ್ಯಂಡ್ ಎಲ್ರಿಗೂ ಸಾಲ ಮನ್ನಾ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್. ಫಸ್ಟ್ ಆಫ್ ಆಲ್ ಯಾರಿಗೆ ಹಣ ಜಮೆ ಆಗುತ್ತೆ, ಸಾಲ ಮನ್ನಾ ಆಗುತ್ತೆ, ಎಕ್ಸೆಟ್ರಾ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ರಿಗೂ ಸಾಲ ಮನ್ನಾ ಆದರೆ ತುಂಬ ಖುಷಿ. ಯಾಕಂತಂದರೆ ಎಲ್ರಿಗೂ ಸಾಲ ಮನ್ನಾ ಆದಾಗ ಭಾರಿ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಜನ ಕಷ್ಟದಲ್ಲಿ ಇರ್ತೀರ ಸಾಲ ಮನ್ನಾ ಆದಾಗ. ಅಂದರೆ ಈಗ ನಿಮಗೆ ಸಾಲ ಮನ್ನಾ ಅಂತ ಆರಾಮ್ಸೆ ನೀವು ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಆ್ಯಂಡ್ ಸಾಲ ಮನ್ನಾ ಅಂತಂದಾಗ ತುಂಬ ಜನರಿಗೆ ಒಂದು ಖುಷಿಯ ಸಂಗತಿ. ಯಾಕಂತಂದರೆ ಈಗ ತುಂಬ ಜನ ಸಾಲ ಮಾಡಿಕೊಂಡು ಬೇಸತ್ತೋಗಿರ್ತಾರೆ. ಅಯ್ಯೋ ಸರ್, ಏನು ಸರ್ ಇದು, ನಮಗೆ ಸಾಲ ಮನ್ನಾ ಸಿಕ್ಕಾಪಟ್ಟೆ ರಗಳೆ ಆಗ್ತಾ ಇದೆ ಇಲ್ಲಿ ಅನ್ನುವಂಥದ್ದು ಒಂದಿಷ್ಟು ಜನರ ಮನದಾಳದ ಮಾತು. ಹಾಗಾಗಿ ಆ ಒಂದು ವಿಚಾರವನ್ನು ತಗೊಂಡು ಸರ್ಕಾರ ಏನಾದರೂ ಸಾಲ ಮನ್ನಾ ಮಾಡಿದ್ದೇ ಹೌದಾದಲ್ಲಿ ಒಂದು ಖುಷಿಯಾಗುವಂಥ ವಿಚಾರ. ಹಾಗಾಗಿ ಸರ್ಕಾರಕ್ಕೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಮಾಡಿದ್ರೆ ಆ್ಯಂಡ್ ಮಾಡದೇ ಇದ್ರೂ ಕೂಡ, ಆದರೆ ಹಂಗಂತಲ್ಲ, ಅಂದರೆ ನೀವೀಗ ಏನಂತಂದ್ರೂ ಕೂಡ ಸರ್ಕಾರ ಈಗ ನಮಗಿಷ್ಟು ಹೆಲ್ಪ್ ಮಾಡ್ತಾ ಇರುವಂಥದ್ದಿಂದ ನಮ್ಗೆ ಖುಷಿಯಾಗುತ್ತೆ. ಆ್ಯಂಡ್ ಸರ್ಕಾರ ಆರಾಮ್ಸೆ ಸಾಲ ಮನ್ನಾ ಮಾಡಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ.
ನಾನು ಹೇಳುವಂಥದ್ದು ಇಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಸಾಲ ಮನ್ನಾ ಮಾಡಿದಾಗ ತುಂಬ ಜನ ರೈತರು ಒಂದು ನಿಟ್ಟಿಸಿರು ಬಿಟ್ಟಂಗಾಗುತ್ತೆ. ಆ್ಯಂಡ್ ತುಂಬ ಜನರು ಸಿಕ್ಕಾಪಟ್ಟೆ ಸಾಲ ಇರುತ್ತೆ. ಅಂದರೆ 2 ಲಕ್ಷ 3 ಲಕ್ಷ, ಕೆಲವ್ರದ್ದು 5 ಲಕ್ಷ, ಕೆಲವ್ರದ್ದು 10 ಲಕ್ಷ ಇರ್ಬೋದು. ಅಂದರೆ ತಪ್ಪಲ್ಲ, ಅವರವರ ಬೇಸಿಕ್ ನೀಡಿಗೆ ಅವರವರು ಸಾಲವನ್ನು ಮಾಡ್ಕೊಂಡಿರ್ತಾರೆ. ಬೇಸಿಕ್ ನೀಡ್ ಅಂತಂದರೆ ಏನೋ ಕೃಷಿ ಮಾಡಲಿಕ್ಕಾಗಿರ್ಬೋದು ಅಥವಾ ಏನಕ್ಕೂ ಒಂದಕ್ಕೆ, ಅಂದರೆ ನಾನೇನೋ ಮಾಡಬೇಕನ್ನುವಂಥದ್ದಕ್ಕೆ ಅವರು ಸಾಲ ಮಾಡ್ಕೊಂಡಿರ್ತಾರೆ. ಹಾಗೆ ಇದನ್ನ ಮನ್ನಾ ಮಾಡಿದ್ರೆ ನನ್ನ ಪ್ರಕಾರ ಬೆಸ್ಟ್ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಇಲ್ಲಿ ಸರ್ಕಾರ ಸಾಲ ಮನ್ನಾ ಮಾಡಿದ್ರೆ ನಿಮ್ಗೆ ಗೊತ್ತಿದೆ ಯಾಕೆ ಬೆಸ್ಟ್ ಅಂತ ನಾನು ಹೇಳ್ತೀನಿ ಅಂತ. ಎಲ್ರಿಗೂ ಖುಷಿ ಆಗುತ್ತೆ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ಎಲ್ರಿಗೂ ಬರುತ್ತೆ. ನನ್ನ ಪ್ರಕಾರ ಬೆಸ್ಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಮೊದಲನೇದಾಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಆ್ಯಂಡ್ ಸಾಲ ಮನ್ನಾ ಆಗಲಿ. ಯಾಕಂತಂದರೆ ತುಂಬ ಜನರಿಗೆ ಸಾಲ ಮನ್ನಾ ಆಗಲಿ ನಾನು ಹೇಳುವಂಥದ್ದು. ಯಾಕಂತಂದ್ರೆ ಅದೇ ನಾನು ಹೇಳುವಂಥದ್ದು, ಸಾಲ ಮನ್ನಾ ಅಂದರೆ ಖುಷಿ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗಲಿ, ಪ್ರತಿಯೊಬ್ಬರ ಅಕೌಂಟಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ನೋಡಿದಲ್ಲಿ ಸಿಗೋಣ.